ಹಾಯ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಂದರೆ ಏನು ಮಾಡೋದು ಗುರು, ಈಗ ಒಂದು ಸ್ವಲ್ಪ ದಿನದಲ್ಲಿ ಲಕ್ಷ ಗಂಟೆ ಹೋಯ್ತಾಯಿತ್ತು ವ್ಯೂಸು. 4 ದಿನದಿಂದ ಗುರು ಬೇರೆ 500-600 ಹೋಗ್ತಾಯಿತ್ತು. ನಿಜ, ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗಳಿಗೆ ವ್ಯೂಸ್ಗಳು ಬರೋದು ಕಷ್ಟ. ಏನೂ ಮಾಡೋಕ್ಕಾಗಲ್ಲ, ಯಾರ ಕಡೆಯಿಂದನೂ ಸಪೋರ್ಟ್ ಸಿಗಲ್ಲ. ಆದರೆ ಪ್ರಯತ್ನ ಮಾತ್ರ ಬಿಡೋಲ್ಲ. ಏನೇ ಕಷ್ಟ ಆದರೂ ಸರಿನೇ, ಪ್ರಯತ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಲ್ಲ. ಯಾಕೆ ಹಿಂಗೆ ಹೋಯ್ತಾನೆ ಅಂತನ, ನಾನು ದನಗಳು ಹೊಡ್ಕೋ ಕಾಡಿಗೆ ಬಂದಿದ್ದೆ. ಮಳೆ ಬರ್ತೈತೆ. ಹೈ ಹೇಳಿ ಹೈ ಹೈ ಹೇಳಿ ನೋಡಿ, ಆಳ್ಗೊಂದು ದಿಕ್ಕ ಹೋಯ್ತವೆ ನೋಡಿ. ಇದು ಈ ಕಡೆ ಹೋಯ್ತೈತೆ, ಅದು ಆ ಕಡೆ ಹೋಯ್ತದೆ, ಒಂದು ಅಲ್ಲಿ ಮೇಲ್ಕೆ ಇರ್ತದೆ. ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರನೇ ಇಷ್ಟು. ಹಿಂಗೆ ನಾನು ಯೂಟ್ಯೂಬ್ ಚಾನಲ್ಲು ರನ್ ಆಯ್ತಿರೋದು. ಒಂದಿನ ಲಕ್ಷ ಗಂಟೆ ಹೋಯ್ತದೆ, ಒಂದಿನ 500,000 ಹೋಯ್ತದೆ. ನಿಜವಾಗ್ಲೂ ಗುರು, ನನ್ನ ಸಬ್ಸ್ಕ್ರೈಬ್ ಹೆಂಗೆ ಏರ್ತವೆ ಅಂತ ನನ್ನ ಕನಸು ಕಂಡಿರಲಿಲ್ಲ. ಇಷ್ಟು ಸಬ್ಸ್ಕ್ರೈಬ್ ಬರ್ತದೆ, ನನಗಿಷ್ಟು ಜನ ಫಾಲೋ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆದರೆ ತುಂಬ ಥ್ಯಾಂಕ್ ಯು, ತುಂಬ ಧನ್ಯವಾದ. ಯಾಕೆಂದರೆ 44,000 ಅಂದರೆ ಸುಮ್ಮನೆ ಅಲ್ಲ, 1-2 ಅಲ್ಲ, 44,000 ಜನ. ನಿಮ್ಮೆಲ್ಲರಿಗೂ ಹೇಳ್ತೀನಿ, ನಾನು ಹೃದಯದಿಂದ ಹೇಳ್ತಾಯಿದ್ದೀನಿ, ತುಂಬ ಧನ್ಯವಾದ. ಯಾಕೆಂದರೆ ಎಲ್ಲರೂ ಹೇಳ್ತಿದ್ರು ಒಂದೊಂದು ಸಬ್ಸ್ಕ್ರೈಬರ್ಗೂ ಎಷ್ಟು ಕಷ್ಟ ಬೀಳಬೇಕು ಅಂತ. ನಾನು ಹಂಗೆ 1-3 ವರ್ಷ ಆಯಿತು ಇಷ್ಟು ದೊಡ್ಡ ಸಬ್ಸ್ಕ್ರೈಬರ್ಸ್ ನಾನು ಗಳಿಸೋಕ್ಕೆ. ಆ 3 ವರ್ಷದಲ್ಲಿ ಇನ್ನೂ ನನಗೆ ಮಾನಿಟೇಷನ್ ಬಂದಿಲ್ಲ. ಒಬ್ಬೊಬ್ರಿಗೆ 1000 ಸಬ್ಸ್ಕ್ರೈಬರ್ ಆದರೆ ಮಾನಿಟೇಷನ್ ಬಂದ್ಬಿಟ್ಟೈತೆ. ನನಗೆ 43,000 ಆಗಿ ಇನ್ನೂ ನನಗೆ ಮಾನಿಟೇಷನ್ ಬಂದಿಲ್ಲ. ಯಾಕೆ ಅಂದರೆ ನಾನು ಬೇರೆ ಆಗ್ತಾಯಿರೋದು ಶಾರ್ಟ್ಸ್ ಮಾತ್ರ, ವೀಡಿಯೋಸ್ಗಳು ಯಾವುದೂ ಆಗ್ತಾಯಿಲ್ಲ. ಅದರಿಂದ ಎಲ್ಲ ನಿಧಾನವಾಗಿ ಆಗ್ತಾಯಿದೆ. ಪರವಾಗಿಲ್ಲ, ಇರಲಿ, ತೊಂದರೆ ಇಲ್ಲ. ಕಷ್ಟ ಬಿಡಲ್ಲ ಗುರು, ಯಾವತ್ತಿದ್ರೂ ಒಂದಿನ ಸುಖನೇ. ಎಂಜಾಯ್ ಮಾಡೋಣ ಆವತ್ತಿಗೆ. ಓಕೆ ಸ್ನೇಹಿತರೆ.